ಇನ್ನು ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಅದನ್ನ ನೋಡೋಣ. ಬಟ್ ಅದಕ್ಕೂ ಮುಂಚೆ ಇದೇ ಎಸ್ಐಆರ್ಗೆ ಸಂಬಂಧಪಟ್ಟ ಹಾಗೆ ಚಾಮರಾಜಪೇಟೆಯಲ್ಲಿ ಆರಂಭದಲ್ಲೇ ವಿಘ್ನ ಆಗಿದೆ. ಎಸ್ಐಆರ್ ವೇಳೆ ಕಾಂಗ್ರೆಸ್ ಏಜೆಂಟ್ಗಳು ಗಲಾಟೆ ಮಾಡಿದ್ದಾರಂತೆ. ಬಿಜೆಪಿಯವರ ಜೊತೆ ಸಭೆ ಮಾಡಿದ್ದಾರೆ ಅಂತ ಗಲಾಟೆ ಮಾಡಿದ್ದಾರೆ. ಒಟ್ಟು 31 ಜನ ಬರಬೇಕಾಗಿತ್ತು. ಸ್ಥಳಕ್ಕೆ ಬಂದಿದ್ದು 14 ಬಿಎಲ್ಒಗಳು ಅಂದ್ರೆ ಬೂತ್ ಲೆವೆಲ್ ಆಫೀಸರ್ಸ್. 31 ಜನ ಬಾರದೆ ಎಸ್ಐಆರ್ ಮಾಡೋ ಬಿಡೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಏಜೆಂಟ್ಗಳು ಗಲಾಟೆ ಮಾಡಿದ್ದಾರೆ. ಪೂರ್ಣ ಪ್ರಮಾಣದಲ್ಲಿ ಎಸ್ಐಆರ್ ಆಗೋಕ್ ಬಿಡಲ್ಲ ಅಂತ ಹೇಳಿ ಮೇಜು ಕುಟ್ಟಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಕಾಂಗ್ರೆಸ್ನ ಸದಸ್ಯರು. ಬಿಜೆಪಿ ಕಾಂಗ್ರೆಸ್ ಫೈಟ್ಗೆ ಜೆಬಿಎ ಕಂದಾಯ ಅಧಿಕಾರಿ ಕೊನೆಗೆ ಕಣ್ಣೀರೇ ಹಾಕ್ಬಿಟ್ರು. ಎಲ್ಲ ಪಕ್ಷದವರು ಕರೆದಿದ್ದೀರಾ? ನೀವು ಈಗ 9-10 ಜನ ಕರ್ಕೊಂಡು ಹೋಗಲ್ಲ. ರೆಡಿ ಇದ್ದೀರಲ್ಲ? 9 ಜನ 10 ಜನ ಹೆಂಗ್ ಮಾಡಕ್ ಬಿಡ್ತೀರಾ ನೀವು? ಎಷ್ಟು ಜನ ಬರ್ತಾರೆ ಏನಂತ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದನಾ ಶೆಟ್ಟಿ ನೀಡ್ತಾ ಹೋಗ್ತಾರೆ. ಚಂದನಾ, ಬಿಎಲ್ಒಗಳು ಬೆಳಗ್ಗೆ ಎದ್ಬಿಟ್ಟು ಸೀದಾ ಎಸ್ಐಆರ್ ಮಾಡೋದಕ್ಕೆ ಹೋಗ್ಬಿಡ್ಬೇಕಾಗಿತ್ತು. ಆದ್ರೆ ಈ ಸಭೆಯಲ್ಲಿ ಏನಕ್ಕೆ ಗಲಾಟೆ ಆಯ್ತು? ಈ ಬಿಜೆಪಿ ಕಾಂಗ್ರೆಸ್ ವಿಚಾರ ಮಧ್ಯಪ್ರವೇಶ ಮಾಡಿದ್ದೇನಕ್ಕೆ? ಏನಾಯ್ತು? ಡೀಟೇಲ್ಸ್ ಕೊಡೋದಾದ್ರೆ ಚಂದನಾ. ಎಕ್ಸಾಕ್ಟ್ಲಿ ವಿದ್ಯಾ, ಇವತ್ತು ರಾಜ್ಯದಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗೋಗಿದೆ. ಆದ್ರೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಇನ್ನೂ ಕೂಡ ಎಸ್ಐಆರ್ ಆಗಿಲ್ಲ ಅಂತ ಹೇಳ್ಬೋದು. ಯಾಕಂದ್ರೆ ಈ ಬಿಎಲ್ಒಗಳ ಮತ್ತೆ ಕಾಂಗ್ರೆಸ್ ಏಜೆಂಟ್ಗಳ ನಡುವಿನ ಗಲಾಟೆ ಈಗ ತಾರಕಕ್ಕೆ ಏರಿರುವಂತದ್ದು. ಅಂದ್ರೆ ಕಾಂಗ್ರೆಸ್ ಏಜೆಂಟ್ರು 2 ಆರೋಪವನ್ನ ಮಾಡ್ತಾ ಇದ್ದಾರೆ. ಏನಂದ್ರೆ ಚಾಮರಾಜಪೇಟೆಯಲ್ಲಿ ಬರೋಬ್ಬರಿ ಅಂದ್ರೆ 31 ಜನ ಬಿಎಲ್ಒಗಳು ಬರಬೇಕಾಗಿತ್ತು. ಅಂದ್ರೆ ಪ್ರತಿ ಬಿಎಲ್ಒಗಳಿಗೂ ಕೂಡ ಆಯಾ ಜನಸಂಖ್ಯೆ ಆಧಾರದ ಮೇಲೆ ಒಂದು ಟಾರ್ಗೆಟ್ ಅನ್ನ ಫಿಕ್ಸ್ ಮಾಡಲಾಗಿರುತ್ತೆ. ಅದರಂತೆ ಆ ಒಂದು ಚಾಮರಾಜಪೇಟೆಗೆ 31 ಜನ ಬಿಎಲ್ಒಗಳನ್ನ ನೇಮಕ ಮಾಡಲಾಗಿತ್ತು. ಆದ್ರೆ ಸ್ಥಳಕ್ಕೆ ಬಂದಿದ್ದು ಕೇವಲ 14 ಬಿಎಲ್ಒಗಳು. ಇದು ಕಾಂಗ್ರೆಸ್ ಏಜೆಂಟ್ಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಒಂದು ಆರೋಪ. ಎರಡನೇ ಆರೋಪ ಏನಂದ್ರೆ ಈ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗೋದಕ್ಕಿಂತ ಮುಂಚೆನೆ ಈ ಬಿಎಲ್ಒಗಳು ಬೂತ್ ಲೆವೆಲ್ ಆಫೀಸರ್ಗಳು ಬಿಜೆಪಿ ಏಜೆಂಟ್ಗಳ ಜೊತೆ ಅಂದ್ರೆ ಬಿಎಲ್ಎಗಳ ಜೊತೆ ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯ ಬಗ್ಗೆ ಮಾಹಿತಿಯನ್ನ ನಮಗ್ ಕೊಟ್ಟಿಲ್ಲ, ಇದು ತಪ್ಪು ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಸದ್ಯ ಈ ಒಂದು ಕಾರಣಕ್ಕೆ ಅಲ್ಲಿ ಮಾತಿನ ಜಟಾಪಟಿ ನಡೀತು. ಅಂದ್ರೆ ಆಕ್ರೋಶಕ್ಕೂ ಕೂಡ ಕಾರಣ ಆಯ್ತು. ಅಂದ್ರೆ ಒಂದ್ ರೀತಿಯಲ್ಲಿ ಸುಸೂತ್ರವಾಗಿ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿತ್ತು ಬೆಳಗ್ಗೆಯಿಂದ. ಆದ್ರೆ ಈ ಒಂದು ಘಟನೆ ಈಗ ಒಂದಷ್ಟು ಗೊಂದಲಗಳಿಗೆ ಕಾರಣ ಆಗಿರುವಂತದ್ದು. ಸಭೆ ಮಾಡಿದ್ಯಾಕೆ, ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯ್ತು ಅನ್ನುವಂಥದ್ದು ಗೊತ್ತಾಗ್ಬೇಕು ಅಂತ ಕಾಂಗ್ರೆಸ್ ಏಜೆಂಟರ್ಗಳು ಕೂಡ ಒಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈ ಮಧ್ಯೆ ಒಂದು ಜೆಬಿಎ ಕಂದಾಯ ಅಧಿಕಾರಿ ಕೂಡ ಈ ಗಲಾಟೆ ಮಧ್ಯೆ ಕಣ್ಣೀರು ಹಾಕುವಂತ ದೃಶ್ಯವನ್ನು ಕೂಡ ನಾವು ಗಮನಿಸಬಹುದು. ವಿದ್ಯಾ, ಥ್ಯಾಂಕ್ ಯು ಚಂದನಾ ತಮ್ಮೆಲ್ಲ ಡೀಟೇಲ್ಸ್ಗೆ. ಇವತ್ತಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. ಆದರೆ ಚಾಮರಾಜಪೇಟೆಯಲ್ಲಿ ಮಾತ್ರ ಈ ರೀತಿ ಗಲಾಟೆ ಯಾಕೆ ಅಂತಂದ್ರೆ ಒಂದಿಷ್ಟು ಮಂದಿ ಬಿಎಲ್ಒಗಳು ಸೀದಾ ಹೋಗಿ ಬಿಜೆಪಿಯವ್ರ ಜೊತೆ ಸಭೆ ಮಾಡಿದ್ದಾರೆ ಅನ್ನೋದು ಕಾಂಗ್ರೆಸ್ ಏಜೆಂಟ್ಗಳ ಆರೋಪ. ಆ ಕಾರಣಕ್ಕಾಗಿ ಇಷ್ಟೊಂದು ರಂಪಾಟ ನಡೆದು ಹೋಗಿದೆ ಸಭೆಯ ಸಂದರ್ಭದಲ್ಲಿ. ಇನ್ನು ಈ ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಮನೆಯಿಂದಾನೇ ಪ್ರಕ್ರಿಯೆ ಆರಂಭ ಆಯಿತು. ಅದಾದ ನಂತರ ಮುಖ್ಯಮಂತ್ರಿಗಳು ಪ್ರತಿಕ್ರಿಯಿಸಿದ್ದಾರೆ. ನೋಡೋಣ ಬನ್ನಿ. ಇವತ್ತಿನಿಂದ ಸ್ಪೆಷಲ್ ಇನ್ಸೆಂಟಿವ್ ಡಿವಿಷನ್ ಎಸ್ಐಆರ್ ಮತದಾರರ ಪರೀಕ್ಷಣೆ ಇವತ್ತಿಂದ ಪ್ರಾರಂಭ ಆಗಿದೆ. ನನ್ನ ಮನೆಯಿಂದನೇ ನಮ್ಮ ರಾಮನಗರ ಇಲ್ಲಿ ಕೆಲಸ ಮಾಡ್ತಿರಂತ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲೆಯವರು ಅವರು ಬಂದು ನಮ್ಮಿಂದನೇ ಪ್ರಾರಂಭ ಮಾಡಿದ್ದಾರೆ. ನಾನು ನನ್ನ ಇನ್ಯುಮರೇಷನ್ ಫಾರಂನ ನಾನು ಸೈನ್ ಹಾಕಿ ಕೊಟ್ಟಿದ್ದೇನೆ. ಸ್ವಲ್ಪ ಮಾಹಿತಿಯನ್ನ ಎಲ್ಲರಿಗೂ ಕೂಡ ನಾನು ಮನವಿ ಮಾಡಿಕೊಳ್ಳೋದು, ನೀವು ವಾಪಸ್ಸು ನಿಮ್ಮ ಹಳೆ ನಂಬರ್ ವೋಟರ್ ಲಿಸ್ಟ್ ಟೈಮಲ್ಲಿ ಯಾವಾಗ ಫೋನ್ ನಂಬರ್ ಕೊಟ್ಟಿರ್ತೀರಿ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ, ನೀವೇ ಸ್ವಂತ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೆ ಹಳೆ ಫೋನ್ ನಂಬರ್ನ ನೀವು ಕೊಡಬೇಕಾಗ್ತದೆ.
ಮತದಾರರ ಹೆಸರನ್ನ ಜೊತೆಗೆ ಮೊಬೈಲ್ ನಂಬರ್ ಕೂಡ ಹಿಂದೆ ಲಿಂಕ್ ಆಗಿದೆ. ಇಲ್ಲ ಈಗ ಬೇಕಾದ್ರೆ ಅವ್ರಿಗೆ ನಮ್ಮ ಅಧಿಕಾರಿಗಳಿಗೆ ಹೇಳಿ ಹೊಸ ನಂಬರ್ನ ನೀವು ಆಡ್ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ಯಾವ ನಂಬರ್ ಕೊಟ್ಟಿರ್ತೀರಿ ಆ ನಂಬರ್ಗೆ OTP ಕೂಡ ಬರೋಂತ ಒಂದು ಅವಕಾಶ ಇದೆ. ಸೊ ನೀವು ಹೊಸ ಎನ್ಯುಮರೇಷನ್ ಫಾರಂ ಕೂಡ ನೀವು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಹೆಸರಲ್ಲಿ ತಿದ್ದುಪಡಿ ಮಾಡಿಕೊಳ್ಳೋಕೆ ಕೂಡ ಅವಕಾಶ ಇದೆ. BLA, BLO ಹಾಗೂ ಸೂಪರ್ವೈಸರ್ ಅವರೆಲ್ಲರೂ ಕೂಡ ವಾಟ್ಸಪ್ ಗ್ರೂಪ್ಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದಾರೆ. ನೀವು ಕೂಡ ಮಾಡ್ಕೊಳ್ಬಹುದು. ಅದರಲ್ಲಿ ಕುಟುಂಬದ ಸದಸ್ಯಗಳು, ಈಗ ನಾನು ನನ್ನ ಮನೇಲಿ ಇದ್ದೆ, ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಇಲ್ಲ ನಮ್ಮ ತಾಯಿ ಇಲ್ಲಿಲ್ಲ. ಸೊ ಯಾರು ಒಬ್ರು ಅದಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿರೋರು ಅದಕ್ಕೆ ಸಿಗ್ನೇಚರ್ ಮಾಡೋದು ಕೂಡ ಅದು ಸ್ವೀಕಾರ ಮಾಡ್ಕೊಳ್ತದೆ. ಸೊ ಒಬ್ರು ಯಾರಾದ್ರೂ ಅದಕ್ಕೆ ಜವಾಬ್ದಾರಿ ಇರೋರು, ಮಾಹಿತಿ ಕರೆಕ್ಟ್ ಆಗಿರೋರು ಸಿಗ್ನೇಚರ್ ಮಾಡಲಿಕ್ಕೆ ಅವಕಾಶ ಇದೆ. ನಿಮ್ಗೆ ಏನಾದ್ರು ಫೋಟೋ ಚೇಂಜ್ ಬೇಕು ಅಂದ್ರೆ ಆ ಫಾರಂನಲ್ಲಿ ಹೊಸ ಫೋಟೋಗಳನ್ನ ಕೊಡಬಹುದು. BLAಗಳು ಕೂಡ ಆ ಫಾರಂನ ವಾಪಸ್ ಏನು ಈಗ ಹಂಚ್ತಾರೆ, 7 ದಿನದಲ್ಲಿ ಎಲ್ಲರಿಗೂ ಫಾರಂ ಕೊಡ್ತಾರೆ. ವಾಪಸ್ ನೀವು ಅದನ್ನ 29ನೇ ತಾರೀಕು ಒಳಗಡೆ ಎಲ್ಲ ಫಾರಂನ ವಾಪಸ್ಸು ಕೊಡಬೇಕಾಗ್ತದೆ. ಸೊ ಈ ಒಂದು ಹೊಸ ವಿಚಾರವನ್ನ ತಾವೆಲ್ಲ ಗಮನದಲ್ಲಿಟ್ಕೊಳ್ಬೇಕು. ಎಲ್ಲರೂ ಕೂಡ ಮತದಾನದ ಹಕ್ಕನ್ನು ಉಳಿಸ್ಕೊಳ್ಳಿಕ್ಕೆ ಈ ಪ್ರಯತ್ನ ಮಾಡಬೇಕು. ಆಮೇಲೆ ಈ ಹೊಸ ಫೋನ್ ನಂಬರ್ಗೂ ಕೂಡ ನೀವು ಅದನ್ನ ಬರ್ಸ್ಬೇಕು. ಯಾಕೆಂದ್ರೆ ಬಹಳ ಜನ ಫೋನ್ ನಂಬರ್ನ ಚೇಂಜ್ ಮಾಡ್ಕೊಂಡಿರ್ತೀರಿ, ಅದು ಚೇಂಜ್ ಮಾಡ್ಲಿಕ್ಕೆ ಅವಕಾಶ ಇದೆ. ಸೊ ಅದನ್ನ ನೀವು ಹೊಸ ನಂಬರ್ನ ನೀವು ಸೇರಿಸ್ಕೊಂಡು ತಿದ್ದುಪಡಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ದಯವಿಟ್ಟು ಈಗೇನು ಮಾಹಿತಿಯ ಫೋನ್ ನಂಬರ್ ಇದೆ ಅದು ಕೊಟ್ರೆ ಆ ವೋಟರ್ ID ಜೊತೆಗೆ ಅವರು ಮಾಡ್ತಾರೆ. ಆಧಾರ್ ಕಾರ್ಡ್ ನಂಬರ್ ಕೂಡ ಅಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಅವಕಾಶ ಇದೆ. ಆಧಾರ್ ಕಾರ್ಡ್ ನಂಬರ್ ಅಂದ್ರೆ ಮಾಹಿತಿಗೋಸ್ಕರ ಅದು ನಿಮ್ಮ ಆಧಾರ್ ಕಾರ್ಡ್ ಕೂಡ ನೀವು ಮಾಡಿದ್ರೆ ನೀವು ಎಂಟರ್ ಮಾಡಿದಾಗ ನಿಮ್ಮ ಫೋನ್ ನಿಮ್ಮ ಡೀಟೇಲ್ ವೋಟರ್ ಲಿಸ್ಟ್ ಫಾರಂ ಕೂಡ ಬರ್ತದೆ. ಅದು ನೀವು ಫಾರಂ ತೆಗೆದುಕೊಳ್ಳೋದು ಆನ್ಲೈನ್ ಬೇರೆ ವಿಚಾರ. ಈಗ ಸದ್ಯಕ್ಕೆ ನಿಮ್ಗೆ ಯಾವುದು ನಿಮ್ಮ ಮನೆಗೆ ಬಾಗಿಲಿಗೆ ಬಂದು ಫಾರಂ ಕೊಡ್ತಾರೆ, ಎನ್ಯುಮರೇಷನ್ ಫಾರಂ ಕೊಡ್ತಾರೆ, ಆ ಎನ್ಯುಮರೇಷನ್ ಫಾರಂನ ನೀವು ಮನೆ ಕುಟುಂಬದ ಯಾರು ಒಬ್ರು ಹಿರಿಯರು ಸಿಗ್ನೇಚರ್ ಮಾಡಿ ಅವ್ರ ಪರವಾಗಿ ಎಲ್ಲರೂ ಯಾರು ಇದ್ದೀರಿ ಅವರೆಲ್ಲ ಸಿಗ್ನೇಚರ್ ಮಾಡಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಹೊರಗಡೆ ಇದ್ರು ಕೂಡ 7 ದಿನದೊಳಗಡೆ ಏನ್ ಕೊಟ್ಟಿರ್ತಾರೆ ಅದನ್ನ ನಮ್ಮ BLAಗಳಿಗೆ ತಲುಪಿಸಬಹುದು. ಇಲ್ಲ BLA ಎತ್ಕೊಂಡೋಗಿ ಅವ್ರಿಗೆ ತಲುಪಿಸಬಹುದು. ಈ ಆಪ್ ಅಲ್ಲಿ ಸ್ವಲ್ಪ ಇದು ಮಾಡೋದು ಪ್ರಕ್ರಿಯೆ ಸ್ವಲ್ಪ ಅನ್ಎಜುಕೇಟೆಡ್. ನಾನು ಅನ್ಎಜುಕೇಟೆಡ್, ನಾನು ಟ್ರೈ ಮಾಡಿದೆ. ಅದಕ್ಕೆ ನಾನು ಬೇರೆಯವ್ರು ಕೇಳ್ತೇವೆ. ನನಗೆ ಈ ಆಪ್ ಎಲ್ಲ ನನಗೂ ಗೊತ್ತಿಲ್ಲ, ಡೌನ್ಲೋಡ್ ಮಾಡ್ಕೋದು ಗೊತ್ತಿಲ್ಲ. ಅದಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದಿದ್ದು. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೇರವಾಗಿ ಆ ಆಪಲ್ ಮಾಡ್ಕೋದು ಬೇರೆ. ನೀವು ಫಾರಂ ತೆಗೆದುಕೊಂಡು ಆ ಫಾರಂನ ಎಂಟ್ರಿ ಮಾಡುವಂತ ಕೆಲಸ ನೀವು ಮಾಡಿ. ಇದು ಕರ್ನಾಟಕದ ದೃಷ್ಟಿಯಿಂದ ಸಾಕಷ್ಟು ಮಹತ್ವದಲ್ಲ ಸರ್, ಯಾಕಂದ್ರೆ ನೀವು ಗ್ಯಾರಂಟಿ ಲಿಂಕ್ ವಿಚಾರ ಈಗ ಆಗಲ್ಲ ಹೇಳಿದ್ದೀನಿ. ನಾನು ಯಾಕೆ ಹೇಳಿದ್ದೀನಿ ಅಂದ್ರೆ ಬೇರೆ ರಾಜ್ಯದಲ್ಲಿ ಈ ಏನು ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಸೌಲಭ್ಯ ಕೊಟ್ಟಿದ್ದಾರೆ, ಅದನ್ನೆಲ್ಲ ನಿಲ್ಲಿಸ್ತಾ ಇದ್ದಾರೆ. ಬಿಹಾರಲ್ಲಿ ನಿಲ್ಲಿಸ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲ್ ನಿಲ್ಲಿಸ್ತಾ ಇದ್ದಾರೆ, ಬೇರೆ ಕಡೆ ಎಲ್ಲ ನಿಲ್ಲಿಸ್ತಾ ಇದ್ದಾರೆ. ಅದೇ ಮಾನದಂಡ ನಮ್ಮ ರಾಜ್ಯಕ್ಕೂ ಬರ್ಬೋದು. ಈಗ ಅವನು ಮತದಾರ ಇಲ್ಲದೆ ಹೋದ್ಮೇಲೆ ನಾವು ಯಾಕೆ ಗ್ಯಾರಂಟಿ ಹಣವನ್ನು ಕೊಡಬೇಕು? ಎಲ್ಲೋ ವೋಟ್ ಇಟ್ಕೊಂಡು ಎಲ್ಲೋ ಗ್ಯಾರಂಟಿ, ಇಲ್ಲಿ ವೋಟ್ ಮತದಾರ ಇತ್ತು ಅಂದ್ರೆ ಅವ್ನಿಗೆ ಕೊಡೋಣ. ಯಾವ್ದೋ ಊರಿಂದ ಬಂದು ಅಲ್ಲೂ ತಗೊಂಡು ಇಲ್ಲೂ ತಗೊಳ್ಳೋದಕ್ಕೆ ಅವಕಾಶ ಕೊಡಕ್ ಆಗಲ್ಲ. ಎಲ್ಲಾರು ಒಂದ್ ಕಡೆ ಕೊಡ್ಬೇಕಲ್ಲ. ಅದಕ್ಕೆ ನಮ್ಮಲ್ಲಿ ಯಾರು ರಾಜ್ಯದವರು ಇದ್ದಾರೆ ನಮ್ಮ ರಾಜ್ಯದವ್ರಿಗೆ ಕೊಡಬೇಕು ಅನ್ನೋದು ನಮ್ಮೆಲ್ಲರ ಚಿಂತನೆ. ಇವತ್ತು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.